ವರ್ಷದಿಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಯಾಕೆ ಶೀಲು ಬಿಡ್ತೀವಿ ಸುಂದರ್, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದದಕ್ಕೆ ಈ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಿಮ್ಮ ಮನೆಯಲ್ಲಿ ಉಚಿತವಾಗಿ 200 ಯೂನಿಟ್ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ನನ್ನ ತಾಯಿಯರಿಗೆ ಸೋದರಿಯರಿಗೆ ಎಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಲ್ವಾ? ಎಲ್ಲರೂ ಕೂಡ ಉಚಿತವಾಗಿ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡುವಂತ ಫ್ರೀ ಬಸ್ ಕೊಟ್ಟಿದ್ದೀವಿ. ಯುವಕರಿಗೆ ವಿಎಲ್ಡಿ ಕೊಟ್ಟಿದ್ದೀವಿ. 10 kg ಅಕ್ಕಿ ಕೊಟ್ಟಿದ್ದೀವಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಈ 10 kg ಅಕ್ಕಿ ಜಾಸ್ತಿ ಆಯಿತು ಅಂತೇಳಿ ಕೆಲವರೆಲ್ಲ ಕಾಳದ ಅಕ್ಕಿನ ಮಾರ್ಕೊಳಕ್ ಹೊರಟ್ಬಿಟ್ಟಿದ್ವಿ ಹೋಟೆಲ್ಗಳಲ್ಲಿ. ಮೊನ್ನೆ ಯಾದಗಿರಲ್ಲಿ ನೋಡಿದ್ರೆ 100 ಮೂಟೆ ವ್ಯಾಪಾರ ಮಾಡಿಕೊಂಡು ಮಾರ್ತಾ ಇದ್ರು. ಅದನ್ನು ತಪ್ಪಿಸ್ಬೇಕು ಅಂತೇಳಿ KH ಮುನಿಯಪ್ಪನವರು ಇವತ್ತು ಕ್ಯಾಬಿನೆಟ್ ಅಲ್ಲಿ 5 kg ಅಕ್ಕಿ ಸಾಕು, 5 kgಗೆ ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಇವೆಲ್ಲ 5 kg ಕೊಡಬೇಕು ಅಂತೇಳಿ ಇವತ್ತು ವಿಚಾರ ತಂದಿದ್ರು. ಸೊ ನಾವು ಎಲ್ಲರೂ ಕೂಡ ಇನ್ನು 5 kg ಅಕ್ಕಿ ಜೊತೆಗೆ ಈ 5 kg ಅಕ್ಕಿಯನ್ನು ಇದನ್ನೆಲ್ಲ ಪದಾರ್ಥಗಳನ್ನ ಎಣ್ಣೆ ಎಲ್ಲ ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದನ್ನ ಗಣೇಶನ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ಆದ್ರಿಂದ ನಾನು ನಂಜೇಗೌಡರು ಅವ್ರ ಸರ್ಕಾರ ಇದೆ, ನಾವೆಲ್ಲ ಅಧಿಕಾರಕ್ಕಿದ್ದೇವೆ. ನಾನು ಇವತ್ತು ಯಾಕೆ ಬಂದಿದ್ದೀನಿ? ನಂಜೇಗೌಡರ ಕೈಯನ್ನ ಬಲಪಡಿಸಲಿಕ್ಕೆ ನೀವೆಲ್ಲ ಅವರ ಜೊತೆ ಇರಬೇಕು ಅಂತ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಮೊನ್ನೆ ಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತ ಆರ್ಡರ್ ಮಾಡಬೇಕಾಗಿತ್ತು ಲೆಕ್ಕ. ಅವರು ಏನೋ ಒಂದು ಆದೇಶ ಮಾಡಿದ್ದಾರೆ, ನೀವು ಚಿಂತೆ ಮಾಡೋದು ಬೇಡ, ಯಾವ ಕಾರಣಕ್ಕೂ ಅವರ ಶಾಸಕ ಸ್ಥಾನ ರದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯದಲ್ಲಿ ಮತ್ತೆ ಮರು ಎಣಿಕೆಗೆ ಅವಕಾಶ ಕೊಡಬಹುದು. ನನ್ನ ಸ್ನೇಹಿತ ಧ್ರುವನಾರಾಯಣ ಅಂತ ಒಬ್ಬ ಇದ್ದ, ಈಗಿಲ್ಲ, ಚಾಮರಾಜನಗರದ MP, ಒಂದೇ ಹೋಟೆಲ್ MLA ಗೆದ್ದಿತ್ತು ಸತತವಾಗಿ. ಆಮೇಲೆ ಎಲೆಕ್ಷನ್ ನಾನೇ ಹಾಕಿಸಿದೆ ಅವ್ರ ಕೇಳಿ, ಅವ್ರ ವಿರೋಧ ಪಾರ್ಟಿಯವರೆಲ್ಲ ಹಾಕಿದ್ರು. ರೀಕೌಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲಿಲ್ಲ. ಇಲ್ಲೂ ಕೂಡ ಆ ರೀತಿ ಏನು ಹೆಚ್ಚು ಕಡಿಮೆ ಮಾಡಕ್ ಆಗುದಿಲ್ಲ. ಎಲ್ಲ ಬಟ್ಟೆನಲ್ಲಿ ನಡೆದಿತ್ತು, ಎಲ್ಲ ಪೋಸ್ಟಲ್ ಬ್ಯಾಲೆಟ್ ಲೆಕ್ಕ ಹಾಕಿತ್ತು. ಯಾವ ಕಾರಣಕ್ಕೂ ಏನು ಆಗುದಿಲ್ಲ. ನಿಮ್ಮ ಬಲ ಇದ ಮೇಲೆ, ನಿಮ್ಮ ಆಶೀರ್ವಾದ ಮೇಲೆ ಏನು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನಮಗಿದೆ. ಆದ್ರೆ ಅವರು ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ಸಮಸ್ಯೆಗಳಿರ್ತದೆ, ಭಿನ್ನಾಭಿಪ್ರಾಯಗಳಿರ್ತದೆ, ಅಧಿಕಾರ ಬಂದಾಗ ವೈರಿಗಳಾಗ್ತಾರೆ, ಅಸೂಯೆ ಬರ್ತದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಯಾರು ಸೇವೆ ಮಾಡ್ತಾರೆ, ನಿಮ್ಗೆ ಯಾರು ಋಣ ತೀರಿಸ್ತಾ ಇದ್ದಾರೆ, ಯಾವ ಸರ್ಕಾರ ಇಂಥ ಭಾಗ್ಯಗಳನ್ನು ಕೊಟ್ಟಿದೆ, ಇದನ್ನ ನಿಮ್ ತಲೆ ನೆನ್ಕೋಬೇಕು. ಈಗ ನಾವು ಎತ್ತಿನೋಡೆ ಯೋಜನೆ ನಿಮ್ಮವರೆಗೂ ನೀರು ತರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೆಲಸ ನಡೀತಾ ಇದೆ. ದಳದವರು ಆಗೋದಿಲ್ಲ ಅಂತ ಹೇಳಿದ್ರು, ಬಿಜೆಪಿಯವರು ಆಗೋದಿಲ್ಲ ಅಂತ ಹೇಳಿದ್ರು. ನೀರನ್ನ ಈಚೆ ತಂದಿದ್ದೀವಿ. ಈಗಾಗಲೇ ಪೈಪ್ ಕೆಲಸ ಕೂಡ ನಡೀತಾ ಇದೆ. ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವ್ರಿಗೆ ಮಾತ್ರ ನೀರಿನ ಬೆಲೆ ಕೊಟ್ಟಿದೆ. ಇವತ್ತು ಕೋಲಾರಿಗೆ ಬೆಂಗಳೂರಿನ ಕೊಳಚೆ ನೀರನ್ನ ಟ್ರೀಟ್ ಮಾಡಿ ಕೊಡ್ತಾ ಇದ್ದಾಗ ಇವತ್ತು ಎಲ್ಲ ಅಂತರ್ಜಲ ಇವತ್ತು ಹೆಚ್ಚಿದೆ. ಬೇಕಾದಷ್ಟು ಟೀಕೆ ಮಾಡಬಹುದು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ಶಾಸಕರಾದಂಥ ನಂಜೇಗೌಡರು ಇದು ಯಾವುದೋ ಒಂದು ಇದೇ ಮಾತು ಕೊಟ್ಟಿದ್ದ ವಿಚಾರ ಹೇಳಿದ್ರು. ಇದು ಒಂದೇ ಅಲ್ಲ, ಈಗ 2,000 ಕೋಟಿ ರೂಪಾಯಿನ ಕೆಲಸಗಳನ್ನ
ಈಗಾಗಲೇ ಅವರು ಮಾಡಿದ್ದಾರೆ, ಮುಂಜೂರಾತಿಯನ್ನು ತಂದಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅನುಗುಣವಾಗಿ ದುಡಿತಾ ಇದ್ದಾರೆ. ಇವತ್ತು ಮಾಲವ್ ನಾಗರಾಜ್ ಅವರು ಕೂಡ ಅವರೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದರು. ಅವರು ಕೂಡ ಅವರ ಕೈಯನ್ನ ಬಲಪಡಿಸಲಿಕ್ಕೆ ಅವರಿದ್ದಾರೆ. ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇವತ್ತು ಗಣೇಶನ ಹಬ್ಬ, ಗಣೇಶನ ಆಶೀರ್ವಾದಕ್ಕೆ ಬಹಳ ಸಂತೋಷದಿಂದ ತಾವೆಲ್ಲ ಇಲ್ಲಿ ಸೇರಿದ್ದೀವಿ. ನನಗೂ ಆ ದೇವರ ದರ್ಶನವನ್ನು ಕೂಡ ಮಾಡಿಸ್ಕೊಂಡಿದ್ದೀವಿ. ಇವತ್ತು ನಿಮ್ಮೆಲ್ಲರೂ ಕೂಡ ಮಳೆ ಕೂಡ ಬರ್ತಾ ಇದೆ, ಒಳ್ಳೆ ಶುಭ ಶಕ್ನ. ಈ ದೇವರು ಗಣೇಶ ನಿಮ್ಮೆಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವಾಗ ಕೂಡ ವಿಜಯವನ್ನ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಬಹಳ ಮುಖ್ಯ. ಹಂಗೆ ನಂಜೇಗೌಡರು ಕೂಡ ಶಾಸಕರಾದ ಮೇಲೆ ನಿಮ್ಮ ಋಣವನ್ನ ತೀರಿಸಬೇಕು, ಎಲ್ಲ ಯುವಕರಿಗೆ ಶಕ್ತಿಯನ್ನು ತುಂಬಬೇಕು, ಈ ತಾಲೂಕು ಬಹಳ ಪ್ರಸಿದ್ಧವಾಗಿ ಬೆಳಬೇಕು. ಈ ತಾಲೂಕಿನ ಬದುಕಿನಲ್ಲಿ ಯಾವಾಗಲೂ ಕೂಡ ಅವರ ಒಂದು ಬದುಕಿನಲ್ಲಿ ಒಂದು ಶಾಶ್ವತವಾದಂತ ಒಂದು ಸೇವೆಯನ್ನು ಮಾಡುವಂತ ಅವಕಾಶ ಏನು ನೀವು ಕೊಟ್ಟಿದ್ದೀರಿ, ಅದಕ್ಕೆ ಇವತ್ತು ನಿಮ್ಮೆಲ್ಲರೂ ಕೂಡ ನೆಮ್ಮದಿ, ಗಲಾಟೆ ಇಲ್ಲದೆ ಶಾಂತಿಯನ್ನು ಕಾಪಾಡಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಗಲಾಟೆ ಹೊಡೆದಾಟಕ್ಕೆ ಹೋಗೋದಲ್ಲ. ಹಿಂದೆ ಹೊಸಕೋಟೆಯಲ್ಲಿ ನಡೀತಾ ಇತ್ತು, ಈಗ ಎಲ್ಲ ನಮ್ಮ ಶರತ್ ಬಚ್ಚೇಗೌಡರು ಬಂದ್ಮೇಲೆ ಅವೆಲ್ಲ ನಿಂತಿವೆ. ಇದಕ್ಕೆಲ್ಲ ಅವಕಾಶ ಇಲ್ಲ. ಕಾಂಗ್ರೆಸ್ ಇದ್ದಾಗ ಶಾಂತಿ, ಅಭಿವೃದ್ಧಿ, ನೆಮ್ಮದಿ ಇರ್ತದೆ. ನಮ್ಮ ಸರ್ಕಾರ ಇದೆ. ನಾನು ಇಲ್ಲಿ ಬಂದಿರೋದು ನಿಮಗೆ ಪ್ರೀತಿ ಕೊಡಲಿಕ್ಕೆ, ಶಕ್ತಿ ಕೊಡಲಿಕ್ಕೆ, ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ಬಂದಿದ್ದೀನಿ. ತಾವು ಯಾವಾಗಲೂ ಕೂಡ ನಮ್ಮ ಸರ್ಕಾರದ ಮೇಲೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಇವತ್ತು ಎಲ್ಲ ಮುಖಂಡರುಗಳು ಯಾರ್ಯಾರ ಬಂಧನನ್ನ ಕರ್ಕೊಂಡು ಬಂದಿರಿ, ಇಲ್ಲಿಗೆ ಕರ್ಕೊಂಡು ಬಂದು ಇಷ್ಟೊತ್ತು ಕಾಯ್ಕೊಂಡಿದ್ದೀರಿ, ಇಷ್ಟೆಲ್ಲ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರವನ್ನು ತಿಳಿಸಿ ಮತ್ತೆ ನಿಮ್ಮ ದೊಡ್ಡ ಗಣೇಶನಿಗೆ ಒಂದು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.